ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕು ಬಿಡದಿ ಬಳಿ ಗ್ರೇಟರ್ ಬೆಂಗಳೂರು ಉಪನಗರ ನಿರ್ಮಾಣ ಯೋಜನೆಯ ಭೂ ಸ್ವಾಧೀನಕ್ಕೆ ಸಂಬಂಧಪಟ್ಟಂತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ರೈತರು ಹಾಗೂ ಭೂ ಮಾಲೀಕರ ಜೊತೆ ಸಮಾಲೋಚನೆ ನಡೆಸಿದರು. ಮಾಗಡಿ ಕ್ಷೇತ್ರದ ಶಾಸಕ ಎಚ್ಸಿ ಬಾಲಕೃಷ್ಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಸುದ್ದಿಗೋಷ್ಠಿಯಲ್ಲಿ ಡಿಕೆ ಶಿವಕುಮಾರ್ ಭೂ ಸ್ವಾಧೀನಕ್ಕೆ ಸಂಬಂಧಪಟ್ಟಂತೆ ಇನ್ನು 3 ದಿನದಲ್ಲಿ ಅಂತಿಮ ಅಧಿಸೂಚನೆ ಹೊರಡಿಸಲಾಗುವುದು. ಜೂನ್ ಮೊದಲನೇ ವಾರದಿಂದ ಪರಿಹಾರ ಪಾವತಿ ಆರಂಭಿಸುವುದಾಗಿ ತಿಳಿಸಿದರು. ರಾಜ್ಯ ಸರ್ಕಾರಕ್ಕೆ 3 ವರ್ಷಗಳು ತುಂಬಿದ ಸಂದರ್ಭದಲ್ಲಿ ಈವರೆಗಿನ ಸಾಧನೆಗಳು ತಮಗೆ ತೃಪ್ತಿ ತಂದಿದೆ. ಗ್ಯಾರಂಟಿ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿದ್ದೇವೆ ಎಂದು ಹೇಳಿದರು. ಅಲ್ಲಿಂದ ನೈಸ್ ರೋಡಿಂದ ಲಿಂಕ್ ಕೊಡಬೇಕು, ಬೆಂಗಳೂರು ಮೈಸೂರು ರೋಡಿಂದ ಲಿಂಕ್ ಕೊಡಬೇಕು, ಕನಕಪುರ ರೋಡಿಂದ ಲಿಂಕ್ ಕೊಡಬೇಕು, ಅಲ್ಲಿಂದ ಅಕ್ವಿಷನ್ ಮಾಡ್ಕೊಂಡು ಬರಬೇಕು. ಅದಾದ್ಮೇಲೆ ಇದಕ್ಕೆ ಎಷ್ಟು ಪವರ್ ಬೇಕು ಏರಿಯಾಗೆ ಅಂತ ಪವರ್ ಸ್ಟೇಷನ್ ಹಾಕ್ಬೇಕು. ಅದಾದ್ಮೇಲೆ ನೀರು ತರಬೇಕು. ಸುಮ್ಮನೆ ಸೈಟ್ ಅಂತ ಕೊಡಕ್ಕಾಯ್ತಿತ್ತಾ? ಯಾರೋ ಬೇರೆ ಲೇಔಟ್ ಮಾಡ್ತಾರಲ್ಲ ಹಳ್ಳಿಲಿ, ಹಂಗ್ ಮಾಡಕ್ಕಾಯ್ತಿತ್ತಾ? ಹಂಗ್ ಮಾಡಕ್ಕಾಗಲ್ಲ. ಅದಕ್ಕೆ ಏನೇನು ಇಂಡಸ್ಟ್ರಿ ಪವರ್ ಬೇಕು, ನೀರು ಬೇಕು, ಸಿರ್ವೇಜ್ ಬೇಕು, ರೋಡ್ ಕನೆಕ್ಟಿವಿಟಿ ಬರಬೇಕು. ಆಗ ನಿಮ್ ಸೈಟ್ ಅಂತ ಕರೀತಾರೆ.